ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಎಜು ವರ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಯಾರನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರ ಮುಖಾಂತರ ಆಲ್ನ ಆಪ್ಷನ್ನ ಚೂಸ್ ಮಾಡ್ಕೊಳ್ಳಿ. ನಾವು ಮಾಡೋ ಪ್ರತಿಯೊಂದು ವೀಡಿಯೋಸ್ ಕೂಡ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಸೊ ಬನ್ನಿ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಅಂತಂದರೆ, ಸುಮಾರಷ್ಟು ಜನಕ್ಕೆ ಇದು ಗೊತ್ತಿಲ್ಲದೆ ಇರ್ಬೋದು. ಏನಪ್ಪ ಅಂದರೆ, ಟಾಟಾ ಟ್ರಸ್ಟ್ ಕಡೆಯವರಿಂದ ಏನಂದರೆ ಒಂದು ಸ್ಕಾಲರ್ಶಿಪ್ ಪ್ರೋಗ್ರಾಮನ್ನು ನಡೆಸ್ತಾ ಇದ್ದಾರೆ, ಅಂದರೆ ಒಂದು ಸ್ಕಾಲರ್ಶಿಪ್ಪನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಸ್ಕಾಲರ್ಶಿಪ್ ಯಾವ ರೀತಿ ಇರುತ್ತೆ ಮತ್ತು ಹೇಗೆ ಅಂತ ಜಸ್ಟ್ ಒಂದು ಬ್ರೀಫ್ ಆಗಿ ನಿಮಗೆ ಇವಾಗ ಹೇಳ್ತೀನಿ ನೋಡಿ. ಸ್ಕಾಲರ್ಶಿಪ್ ಬಂದುಬಿಟ್ಟು ನಿಮಗೆ ಏನಂತಂದರೆ ಲೋನ್ ರೂಪದಲ್ಲಿ ಕೊಡ್ತಾರೆ. ಫಾರ್ ಎಕ್ಸಾಂಪಲ್, ನೀವೇನಾದರೂ ನಿಮ್ಮ ಒಂದು ಕಾಲೇಜ್ ಫೀಸ್ ಬಂದುಬಿಟ್ಟು 1,50,000 ಇದೆ ಅಥವಾ 1,00,000 ಫೀಸ್ ಇದೆ ಅಂದರೆ, ನಿಮ್ಮ ಒಂದು ಸ್ಕಾಲರ್ಶಿಪ್ನ 35% ಅವರು ಸ್ಕಾಲರ್ಶಿಪ್ ಮುಖಾಂತರ ಕೊಡ್ತಾರೆ. ಮತ್ತು ಉಳಿದ ಹಣವನ್ನು ಏನು ಮಾಡ್ತಾರೆ ಅಂದರೆ, ಲೋನ್ ಮುಖಾಂತರ ಅವರು ನಿಮಗೆ ಏನಂತಂದರೆ ಸ್ಕಾಲರ್ಶಿಪ್ಪನ್ನು ಪ್ರೊವೈಡ್ ಮಾಡ್ತಾರೆ. ಸೊ ಈ ಲೋನಿಗೆ ಏನಂತಂದರೆ ಮಿನಿಮಲ್ ಇಂಟ್ರೆಸ್ಟ್ ಬಡ್ಡಿ ದರ ಇರ್ತದೆ. ಅದನ್ನು ನೀವು ಒನ್ ಟೈಮ್ ಆದರೂ ಪೇ ಮಾಡ್ಬೋದು ಆಫ್ಟರ್ ಯುವರ್ ಕಂಪ್ಲೀಷನ್ ಆಫ್ ಗ್ರ್ಯಾಜುಯೇಷನ್. ಸೊ ಈ ಒಂದು ಸ್ಕಾಲರ್ಶಿಪ್ ಏನಾದರೂ ನಿಮಗೆ ಇಷ್ಟ ಆಗಿ ಈ ಒಂದು ಸ್ಕಾಲರ್ಶಿಪ್ನ ನೀವು ಅಪ್ಲೈ ಮಾಡಬೇಕು ಅಂದರೆ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇಫ್ ಇನ್ ಕೇಸ್ ನಿಮಗೇನಾದರೂ ಓಕೆ ನಾವು ಈ ಒಂದು ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಆಗೋದಿಲ್ಲ ಅಥವಾ ನಾವು ಈ ಒಂದು ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಇಲ್ಲ ಅಂತಂದರೆ ಸೋಕೆ ನೀವು ಕ್ವಿಟ್ ಮಾಡ್ಬೋದು. ಆ್ಯಂಡ್ ಈ ಒಂದು ಸ್ಕಾಲರ್ಶಿಪ್ಪನ್ನು ನೀವು ಅಂತಹ ವಿದ್ಯಾರ್ಥಿಗಳಿಗೆ ಅಥವಾ ಅಂಥ ಒಂದು ಸ್ಟೂಡೆಂಟ್ಸ್ಗೆ ಶೇರ್ ಮಾಡಿ ಯಾರಿಗೆ ಈ ಒಂದು ಸ್ಕಾಲರ್ಶಿಪ್ನ ನೆಸೆಸಿಟಿ ಇದೆ. ಸೊ ಸುಮಾರಷ್ಟು ನಾನು ನಮ್ಮ ಒಂದು ಚಾನಲಲ್ಲಿ ಮೋಸ್ಟ್ ರಿಲೇಟೆಡ್ ಸ್ಕಾಲರ್ಶಿಪ್ ರಿಲೇಟೆಡ್ ಮತ್ತು ಡೈಲಿ SSB ರಿಲೇಟೆಡ್ ಅಪ್ಡೇಟ್ಸ್ಗಳನ್ನ ಕೊಡ್ತಾ ಇರ್ತೀವಿ. ಸೊ ಇದೇ ರೀತಿ ಈ ಒಂದು ಚಾನಲಲ್ಲಿ ಸ್ಕಾಲರ್ಶಿಪ್ ರಿಲೇಟೆಡ್ ಮತ್ತು ಎಜುಕೇಷನ್ ರಿಲೇಟೆಡ್ ಮಾಹಿತಿಯನ್ನು ನಾವು ಮುಂದುವರಿಸ್ತಾ ಹೋಗ್ತೀವಿ. ಸೊ ಫಸ್ಟ್ ಇವಾಗ ಈ ಒಂದು ಸ್ಕಾಲರ್ಶಿಪ್ ಬಗ್ಗೆ ನೋಡ್ಕೊಂಬೋಣ. ಈ ಒಂದು ಸ್ಕಾಲರ್ಶಿಪ್ನ ಯಾವ ರೀತಿ ಅಪ್ಲೈ ಮಾಡೋದು ಮತ್ತು ಹೇಗೆ ಅಂತ ಕೂಡ ನಿಮಗೆ ಹೇಳ್ತೀನಿ. ಸೊ ಟಾಟಾ ಟ್ರಸ್ಟ್ ಕಡೆಯವರಿಂದ ಎಲ್ರಿಗೂ ಗೊತ್ತಿರೋ ಹಾಗೆ ಈ ಒಂದು ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಇದ್ದಾರೆ. ಸೊ ನೋಡ್ಬೋದು, ಮೋರ್ ದೆನ್ 5,800 ಇಂಡಿಯನ್ ಸ್ಟೂಡೆಂಟ್ಸ್ ಹ್ಯಾವ್ ಬಿನ್ ಅವಾರ್ಡೆಡ್ ಅಂತ ಇದೆ. ಅಂದರೆ ಇವಾಗ ಇದು ಸ್ಟಾರ್ಟ್ ಆಗಿಬಿಟ್ಟು ರೀಸೆಂಟಾಗಿ ಸ್ಟಾರ್ಟ್ ಆಗಿದೆ. ಸೊ ರೀಸೆಂಟಾಗಿ ಸ್ಟಾರ್ಟ್ ಆದರೂ ಕೂಡ 5,800 ವಿದ್ಯಾರ್ಥಿಗಳು ಈ ಒಂದು ಸ್ಕಾಲರ್ಶಿಪ್ಪನ್ನು ತೊಗೊಂಡಿದ್ದಾರೆ. ಸೊ ನಿಮಗೆ ನೋಡ್ಬೋದು, ದ ಲೋನ್ ಮ್ಯಾಕ್ಸಿಮಮ್ ಆಫ್ ₹20 lakh ಅಂದರೆ 20 ಲಕ್ಷದವರೆಗೆ ನೀವು ಕೂಡ, ಅಂದರೆ ಫಾರ್ ಎಕ್ಸಾಂಪಲ್ ನೀವು ಮೆಡಿಕಲನ್ನು ಮಾಡ್ತಾ ಇದ್ದೀರಾ, ನಿಮ್ಮ ಒಂದು ಮೆಡಿಕಲ್ ಕೋರ್ಸ್ನ ಫೀಸ್ ಪರ್ ಇಯರ್ 5 lakh 6 lakh ಇರುತ್ತೆ. ಸೊ ಅದರಲ್ಲಿ ಒಂದು 30% ಇಫ್ ಇನ್ ಕೇಸ್ ನೀವು ಈ ಒಂದು ಸ್ಕಾಲರ್ಶಿಪ್ ಕ್ರೈಟೀರಿಯಾದಲ್ಲಿ ಎಲಿಜಿಬಲ್ ಆದರೆ ಅಂದರೆ ನಿಮಗೆ ಅಷ್ಟೊಂದು ಅಮೌಂಟ್ ಕೂಡ ಟಾಟಾ ಟ್ರಸ್ಟ್ ಕಡೆಯಿಂದ ಸಿಗುತ್ತೆ. ಸೊ ನೋಡ್ಬೋದು, ಮತ್ತು ಮೆಡಿಕಲ್ ಆ್ಯಂಡ್ ಹೆಲ್ತ್ ಕೇರ್ ಸ್ಕಾಲರ್ಶಿಪ್ ಕೂಡ ಇದೆ. ಮೀನ್ಸ್ ಗ್ರ್ಯಾಂಟ್ ಅಂತ ಇದೆ. ಫಾರ್ ಎಕ್ಸಾಂಪಲ್ ನೀವೇನಾದರೂ ಹೈಯರ್ ಸ್ಟಡಿಯನ್ನು ಮಾಡ್ತಾ ಇದ್ದರೆ ಸೊ ನೀವು ಕೂಡ ಈ ಒಂದು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡ್ಬೋದು. ದ ಸ್ಟೂಡೆಂಟ್ ಈಸ್ ಎಲಿಜಿಬಲ್ ಟು ಅಪ್ಲೈ ಫಾರ್ ದ ಅಕಾಡೆಮಿಕ್ ಇಯರ್ 25-26. ಸೊ ಮತ್ತೇನಂದರೆ, ಸ್ಟೂಡೆಂಟ್ಸ್ ಸ್ಟಡಿಂಗ್ ಆಟ್ ಕಾಲೇಜ್ ಲೊಕೇಟೆಡ್ ಇನ್ ಮಹಾರಾಷ್ಟ್ರ ಅಪ್ಲೈ ಅಂತಂದರೆ ನೀವು ಮಹಾರಾಷ್ಟ್ರದ ವಿದ್ಯಾರ್ಥಿಗಳಾದರೂ ಕೂಡ ಈ ಒಂದು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡ್ಬೋದು. ಆ್ಯಂಡ್ ಸ್ಟೂಡೆಂಟ್ಸ್ ಹ್ಯಾವ್ ಸೆಕ್ಯೂರ್ ಅಟ್ ಲೀಸ್ಟ್ ಪಾಸ್ ಕ್ಲಾಸ್, ಅಂದರೆ ನೀವು ಮಿನಿಮಮ್ ಆಗಿ ಪ್ರೀವಿಯಸ್ ಇಯರ್ ಎಕ್ಸಾಮನ್ನು ಪಾಸ್ ಆಗಿರಬೇಕು. ಸೊ ಯಾವುದೇ ರೀತಿ ನಿಮಗೆ ಗ್ರೇಸ್ ಮಾರ್ಕ್ಸ್ ಅಥವಾ ನಿಮ್ಮನ್ನು ಪ್ರಮೋಟ್ ಮಾಡಿರೋದಾಗಿರೋದು ಈ ರೀತಿ ಆಯ್ತು ಅಂದರೆ ನಿಮಗೆ ಈ ಒಂದು ಸ್ಕಾಲರ್ಶಿಪ್ ಎಲಿಜಿಬಲ್ ಆಗೋದಿಲ್ಲ. ಮ್ಯಾಕ್ಸಿಮಮ್ ಆಫ್ 2 ಚಿಲ್ಡ್ರನ್ಸ್ ಫ್ರಮ್ ದ ಸೇಮ್ ಫ್ಯಾಮಿಲಿ ಮೇ ಅಪ್ಲೈ. ಸೊ ನಿಮಗೆ ಹೇಳ್ತೀನಿ, ಹಾಗಿದ್ರೆ ಎಲ್ಲರ ತಲೆಯಲ್ಲಿ ಒಂದು ಡೌಟ್ ಮೂಡುತ್ತೆ, ಏನಂದರೆ ಹಾಗಿದ್ರೆ ಇವಾಗ ನಮ್ಮ ಮನೇಲಿ 2 ಜನ ಇದ್ದಾರೆ, ನಾವು 2 ಕೂಡ ಅಪ್ಲೈ ಮಾಡ್ತೀವಿ, ಇದೇ ರೀತಿ ಸುಮಾರು ಜನ ಅಪ್ಲೈ ಮಾಡ್ತಾರೆ. ಸೊ ಎಲ್ರಿಗೂ ಸ್ಕಾಲರ್ಶಿಪ್ ಅಮೌಂಟನ್ನು ಕೊಡ್ತಾರಾ? ಇಲ್ಲ, ದೇರ್ ಇಸ್ ಅ ಪರ್ಟಿಕ್ಯುಲರ್ ಲಿಮಿಟ್ ಅಂತ ಸೆಟ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್, ಇವಾಗ ಯಾವುದಾದ್ರೂ ಒಂದು ಕೋರ್ಸನ್ನು ಚೂಸ್ ಮಾಡಿದಾಗ, ನೀವು ಇಂಜಿನಿಯರಿಂಗ್ ಕೋರ್ಸನ್ನು ಚೂಸ್ ಮಾಡಿದಾಗ, ಸೊ ಇಂಜಿನಿಯರಿಂಗ್ನಲ್ಲಿ ಒಂದು 50 ಅಥವಾ 60 ಸಾವಿರ ಸ್ಕಾಲರ್ಶಿಪ್ ಅಪ್ಲಿಕೇಶನನ್ನು ರಿಸೀವ್ ಮಾಡಿದರೆ ಅದರಲ್ಲಿ ಎಲ್ಲ ಒಂದು ಕ್ರೈಟೀರಿಯಾವನ್ನು ಕಂಬೈನ್ ಮಾಡಿಬಿಟ್ಟು ಎಲ್ಲ ಒಂದು ಕ್ರೈಟೀರಿಯಾದಲ್ಲಿ ಅಂದರೆ ಯಾರು ಫಾಲ್ ಆಗ್ತಾರೆ ಅಂದರೆ ಎಲ್ಲ ಕ್ರೈಟೀರಿಯಾ ಎಲಿಜಿಬಲ್ ಆಗಿಬಿಟ್ಟು ಹೈಯೆಸ್ಟ್ ಮೆರಿಟ್ ಅಂಡರ್ ಯಾರು ಬರ್ತಾರೆ, ಸೊ ಅಂತಹ 1,000 ವಿದ್ಯಾರ್ಥಿಗಳಿಗೆ, ಜಸ್ಟ್ ಎಕ್ಸಾಂಪಲ್ ಅಂತ ಮೇ ಬಿ ಅವರ ಒಂದು ಲಿಮಿಟ್ ಜಾಸ್ತಿನೇ ಇರ್ಬೋದು ಅಥವಾ ಇದ್ರಿಗಿಂತ ಕಡಿಮೆನೇ ಇರ್ಬೋದು. ಸೊ ಬಟ್ ನಾವು ನಿಮಗೆ ಹೇಳ್ತಾ ಇರುವಂಥ ಒಂದು ಇನ್ಫಾರ್ಮೇಷನ್ ಜಸ್ಟ್ ಫಾರ್ ಎಕ್ಸಾಂಪಲ್ ಆಗಿ ತೊಗೊಂಡು, ಬಿಕಾಸ್ ನನಗೆ ಗೊತ್ತಿರೋ ಪ್ರಕಾರ ಈ ಒಂದು ನಾನು ಅದನ್ನು ಹೇಳ್ತಾ ಇದ್ದೀನಿ. ಸೊ ನೀವೇನಂದರೆ ನೀವು ನಿಮ್ಮೊಂದು ಪ್ರೀವಿಯಸ್ 24-25 ಪಾಸ್ ಆಗಿರೋ ಮಾರ್ಕ್ ಶೀಟ್ ಬೇಕು ನಿಮಗೆ ಇದಕ್ಕೆ. ಸೊ ಆ್ಯಂಡ್ ಡೆಲ್ಲಿ ಸೈನ್ಡ್ ಅಪ್ಲಿಕೇಶನ್ ಫಾರ್ ಇಲ್ಲಿ ನೋಡ್ಬೋದು, ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದು ಫಾರ್ಮೇಟ್ ಇರುತ್ತೆ ಅಂತ. ಸೊ ನೀವು ಈ ಒಂದು ಫಾರ್ಮೇಟನ್ನು ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಇದನ್ನು ಜಸ್ಟ್ ಫಿಲ್ ಮಾಡಿ ಸೈನ್ ಮಾಡಿಸ್ಕೋಬೇಕು ನಿಮ್ಮ ಒಂದು ಕಾಲೇಜ್ ಅವರ ಕಡೆಯಿಂದ. ಆ್ಯಂಡ್ ಆ್ಯಸ್ ಯೂಶ್ವಲ್ ನಿಮ್ಮೊಂದು ಕರೆಂಟ್ ಇಯರ್ ಫೀ ರೆಸಿಪ್ಟ್ ಆಗಿರ್ಬೋದು ಅಥವಾ ಆ್ಯಂಡ್ ನಿಮ್ಮೊಂದು ಪೇರೆಂಟ್ಸ್ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಇತ್ತಂದರೆ, ಸೊ ಆ್ಯಸ್ ಇನ್ಕಮ್ ಸರ್ಟಿಫಿಕೇಟ್ ಇತ್ತಂದರೆ ಅದನ್ನು ಸ್ವಲ್ಪ ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡಿಬಿಟ್ಟು ಈ ಒಂದು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡ್ಕೊಳ್ಳಿ. ಸೊ ಬನ್ನಿ ಹಾಗಿದ್ರೆ ಈ ಒಂದು ಸ್ಕಾಲರ್ಶಿಪ್ನ ಹೇಗೆ ಅಪ್ಲೈ ಮಾಡೋದು ಅಂತ ನೋಡೋಣ. ಸೊ ಈ ಒಂದು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಲಿಕ್ಕೆ ನೀವು www.jntata.endowment.org ಆರ್ಗನೈಸೇಷನ್ ಅಂತ ಒಂದು ವೆಬ್ಸೈಟ್ ಇದೆ. ಸೊ ನಿಮಗೆ ವೆಬ್ಸೈಟ್ ಲಿಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಸೊ ನೀವು ಆ ಒಂದು ವೆಬ್ಸೈಟ್ಗೆ ನೀವೇನಾದರೂ ವಿಸಿಟ್ ಕೊಟ್ಟಾಗ ಇದು ಬಂದುಬಿಟ್ಟು ಪರ್ಟಿಕ್ಯುಲರ್ ಸ್ಕಾಲರ್ಶಿಪ್ ಮತ್ತು ಲೋನ್ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಒಂದು ಪೋರ್ಟಲೇ ಆಗಿರುತ್ತೆ. ಸೊ ಇದರಲ್ಲಿ ನೋಡ್ಬೋದು ನೀವು ಲೋನ್ ಪ್ರೊಸೆಸ್ ಅಂತ ಇದೆ. ಸೊ ಇಲ್ಲಿ ಹೋಗ್ಬಿಟ್ಟು ನೀವು ಎಲಿಜಿಬಿಲಿಟಿ ಕ್ರೈಟೀರಿಯಾಗಳನ್ನ ಚೆಕ್ ಮಾಡ್ಕೋಬೋದು. ಸೊ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅಂತಲೂ ಕೂಡ ನೀವು ಇದನ್ನು ನೋಡಬಹುದು. ಸೊ ನೋಡ್ಬೋದು, ದ ಎಂಟೈರ್ ಸೆಲೆಕ್ಷನ್ ಬೀಸ್ ಡಿವೈಡ್ ಇಂಟು 4 phase. ಇಟ್ ಮೇ ಬಿ
ಡಿಸಿಷನ್ ಮೇಕಿಂಗ್ ಬೈ ಮ್ಯಾನೇಜ್ಮೆಂಟ್ ವಿಲ್ ಬಿ ಫೈನಲ್. ಸೊ ಅಂದರೆ ನೋಡ್ಬೋದು ಯಾವ ರೀತಿ ಈ ಒಂದು ಸ್ಕಾಲರ್ಶಿಪ್ಪನ್ನು ನೀವು ಮಾರ್ಚ್ 15 ಒಳಗಡೆ ಹಾಕಬೇಕಾಗುತ್ತೆ. ಸೊ ಮಾರ್ಚ್ 15 ಒಳಗಡೆ ಹಾಕಿದಾಗ ಮಾತ್ರ ಈ ಒಂದು ನೀವು ಸ್ಕಾಲರ್ಶಿಪ್ಪನ್ನು ನಿಮ್ಮೊಂದು ಸ್ಕಾಲರ್ಶಿಪ್ಪನ್ನು ಅವರು ಅಕ್ಸೆಪ್ಟ್ ಮಾಡ್ತಾರೆ. ನೋಡ್ಬೋದು ಇಲ್ಲಿ ಕ್ಯಾಂಡಿಡೇಟ್ ವಿಲ್ ಬಿ ರಿಕ್ವೈರ್ಡ್ ಟು ಸಬ್ಮಿಟ್ ಅ ಪ್ರಿಲಿಮಿನರಿ ಡೇಟಾ ಸಚ್ ಆಸ್ ಪರ್ಸನಲ್ ಅಕಾಡೆಮಿಕ್ ಇನ್ಫಾರ್ಮೇಷನ್ ಆ್ಯಂಡ್ ವರ್ಕ್ ಎಕ್ಸ್ಪೀರಿಯನ್ಸಸ್. ಸೊ ಇಫ್ ನೀವೇನಾದರೂ ಪೋಸ್ಟ್ ಗ್ರಾಜುಯೇಷನ್ ಮಾಡ್ತಾ ಇದ್ದೀರಾ, ನೀವು ಮೆಡಿಕಲ್ ಡಿಗ್ರಿನ ಕಂಪ್ಲೀಟ್ ಮಾಡಿದ್ರೆ, ಸೊ ನೀವು ನಿಮ್ಮ ಒಂದು ಮೆಡಿಕಲ್ ಡಿಗ್ರಿ ಕಂಪ್ಲೀಟ್ ಆದ ನಂತರ 1 year 2 year ನೀವೆಲ್ಲಾದರೂ ವರ್ಕ್ ಮಾಡಿದರೆ ಅದರೊಂದು ಎಕ್ಸ್ಪೀರಿಯನ್ಸನ್ನು ಕೂಡ ನಿಮಗೆ ಅವ್ರು ಕೇಳ್ತಾರೆ. ಇಫ್ ಇನ್ ಕೇಸ್ ಅದು ಇಫ್ ಅಪ್ಲಿಕೇಬಲ್ ಇದ್ದರೆ ಮಾತ್ರ ನೀವು ಅಪ್ಲೈ ಮಾಡ್ಬೋದು. ಸೊ ಈ ರೀತಿ ಸೆಲೆಕ್ಷನ್ ಪ್ರೊಸೆಸ್ಗಳಿರ್ತವೆ. ಸೊ ಆ್ಯಂಡ್ ನೀವು ಈ ಸ್ಕಾಲರ್ಶಿಪ್ಪನ್ನು ಡೈರೆಕ್ಟ್ ಲಿಂಕ್ ಥ್ರೂ ಅಪ್ಲೈ ಮಾಡ್ಬೋದು. ಸೊ ಹೇಗಂದರೆ ಇಲ್ಲಿ ನೀವು ಕೊಟ್ಟಿರುವಂಥ ಹೋಮ್ ಪೇಜ್ ಮೇಲೆ ಇಲ್ಲಿ ಲೋನ್ ಸ್ಕಾಲರ್ಶಿಪ್ ಅಂತ ಇದೆ. ಸೊ ಇಲ್ಲಿ ಹೋಗಿಬಿಟ್ಟು ನೀವು ಎಲ್ಲವನ್ನು ಡೀಟೇಲ್ಸ್ನ ಓದ್ಕೊಳ್ಳಿ. ಅದಾದ ನಂತರ ಇಲ್ಲಿ ನೋಡ್ಬೋದು ಅಪ್ಲೈ ನೌ ಬಟನ್ ಕಾಣುತ್ತೆ. ಸೊ ನೀವು ಅಪ್ಲೈ ನೌ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಸೊ ನಿಮಗೆ ಬಂದುಬಿಟ್ಟು ಮೇನ್ ಪೇಜ್ ಓಪನ್ ಆಗುತ್ತೆ. ಸೊ ಇದು ಬಂದುಬಿಟ್ಟು ಸ್ಕಾಲರ್ಶಿಪ್ನ ಮೇನ್ ಪೇಜ್ ಆಗಿರೋದು. ಸೊ ಈ ಒಂದು ಮೇನ್ ಪೇಜಲ್ಲಿ ಇಲ್ಲಿ ಕೆಳಗಡೆ ನಿಮಗೆ ಕಾಣ್ತಾ ಇದೆ ರಿಜಿಸ್ಟರ್ ಅಂತ ಕಾಣ್ತಾ ಇದೆ ನೋಡ್ಬೋದು. ಸೊ ಈ ರಿಜಿಸ್ಟರ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಸೊ ನಿಮಗೆ ಇಲ್ಲಿ ಎಂಟರ್ ಯುವರ್ ಇಮೇಲ್ ಅಡ್ರೆಸ್ ಅಂತ ಬರುತ್ತೆ. ಸೊ ನೀವು ನಿಮ್ಮ ಒಂದು ಇಮೇಲ್ ಅಡ್ರೆಸ್ಸನ್ನು ಹಾಕಿ ಚೆಕ್ ರಿಜಿಸ್ಟ್ರೇಷನ್ ಅಂತ ಕೊಟ್ಟಾಗ ಸೊ ನೋಡ್ಬೋದು ಇಲ್ಲಿ ಇಮೇಲ್ ಐ ಡಿ ನಿಮ್ಮ ಒಂದು ಮೇನ್ ಇಮೇಲ್ ಐ ಡಿ ಬಂದುಬಿಟ್ಟು ಇಲ್ಲಿ ಶೋ ಆಗುತ್ತೆ. ಸೊ ಇದೇ ಇಮೇಲ್ ಐ ಡಿ ನಿಮ್ಮ ಫರ್ದರ್ ರೆಫರೆನ್ಸ್ ಆಗಿ ಯೂಸ್ ಆಗುತ್ತೆ. ಸೊ ಯಾರು ಕೂಡ ಈ ಒಂದು ಇಮೇಲ್ ಐ ಡಿನ ಕಳ್ಕೊಳ್ಳಿಕ್ಕೆ ಹೋಗಬೇಡಿ. ಆ್ಯಂಡ್ ನೇಮ್ ಶುಡ್ ಬಿ ಸೇಮ್ ಆ್ಯಸ್ ಮೆನ್ಷನ್ಡ್ ಇನ್ ಆಧಾರ್ ಕಾರ್ಡ್, ಅದರ್ವೈಸ್ ಇಟ್ ಮೇ ಬಿ ರಿಜೆಕ್ಟೆಡ್. ಫಾರ್ ಎಕ್ಸಾಂಪಲ್ ನೀವು ಟೈಟಲನ್ನು ಚೂಸ್ ಮಾಡೋಗೂ ಕೂಡ ನಿಮ್ಮ ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಇದೆ, ಕೆಲವೊಂದಿಷ್ಟು ಮಂದಿ ಆಧಾರ್ ಕಾರ್ಡಲ್ಲಿ MR. ಅಂತ ಇರುತ್ತೆ. ಸೊ ಅದನ್ನು ಚೂಸ್ ಮಾಡ್ಕೊಳ್ಳಿ. ಇಫ್ ಇನ್ ಕೇಸ್ ನಿಮ್ಮ ಅಲ್ಲಿ ಯಾವುದೂ ಇಲ್ಲ ಅಂದ್ರೂ ಕೂಡ ಮಿನಿಮಲ್ ಆಗಿ ಚೂಸ್ ಮಾಡ್ಕೊಳ್ಳಿ. ಬಟ್ ಅಟ್ ದಿ ನಿಮ್ಮೊಂದು ಫಸ್ಟ್ ನೇಮನ್ನು ಟೈಪ್ ಮಾಡುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ನಿಮ್ಮೊಂದು ನೇಮನ್ನು ಟೈಪ್ ಮಾಡಿ. ಸೊ ಆ್ಯಂಡ್ ನಿಮ್ಮೊಂದು ಮಿಡಲ್ ನೇಮ್ ಆ್ಯಸ್ ಇಫ್ ಇನ್ ಕೇಸ್ ನಿಮ್ಮ ಆಧಾರ್ ಕಾರ್ಡಲ್ಲಿ ಮಿಡಲ್ ನೇಮ್ ಇತ್ತು ಅಂದರೆ ಮಿಡಲ್ ನೇಮನ್ನು ಟೈಪ್ ಮಾಡಿ. ಇಫ್ ಇನ್ ಕೇಸ್ ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಿ ಮಿಡಲ್ ನೇಮ್ ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಮಿಡಲ್ ನೇಮನ್ನು ನೀವು ಟೈಪ್ ಮಾಡಲಿಕ್ಕೆ ಹೋಗಬೇಡಿ. ಲಾಸ್ಟ್ ನೇಮ್ ಆ್ಯಸ್ ಯೂಶ್ವಲ್ ನಿಮ್ಮ ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಅದೇ ರೀತಿ ಟೈಪ್ ಮಾಡಿ. ಆ್ಯಂಡ್ ನಿಮ್ಮೊಂದು ಮೊಬೈಲ್ ನಂಬರನ್ನು ಎಂಟರ್ ಮಾಡಿ ಮತ್ತು ನಿಮ್ಮೊಂದು ಡೇಟ್ ಆಫ್ ಬರ್ತನ್ನು ಕೂಡ ಇಲ್ಲಿ ಎಂಟರ್ ಮಾಡಿ. ಸೊ ಡೇಟ್ ಆಫ್ ಬರ್ತ್ ಇಲ್ಲಿ ನೋಡ್ಬೋದು ಮ್ಯಾಕ್ಸಿಮಮ್ ಏಜ್ 45 years ಆ್ಯಸ್ ಆನ್ June 30, 2026. June 30, 2026 ಪ್ರಕಾರ ನಿಮಗೆ 45 ವರ್ಷದ ಒಳಗಡೆನೇ ಆಗಿರಬೇಕು. ಅದಕ್ಕಿಂತ ಹೆಚ್ಚು ಏನಾದರೂ ನಿಮಗೆ ಏಜ್ ಆಗಿದ್ದರೆ ನೀವು ಈ ಒಂದು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಸ್ಟೇಟ್ ಆಫ್ ರೆಸಿಡೆಂಟ್ ಅಂತ ಕೊಟ್ಟಿದ್ದಾರೆ. ನೀವು ಯಾವ ಸ್ಟೇಟ್ಗೆ ಬಿಲಾಂಗ್ ಆಗ್ತೀರಾ ಅಂತ ಇಲ್ಲಿ ಚೂಸ್ ಮಾಡ್ಕೊಳ್ಳೋದಿದೆ. ಸೊ ನಾನು ಕರ್ನಾಟಕ ಅಂತ ಚೂಸ್ ಮಾಡ್ತೀನಿ. ಆ್ಯಂಡ್ ಫಾಲ್ 2025 ನೀವೇನಾದರೂ ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮ ಅಕಾಡೆಮಿಕ್ ಇಯರ್ ಇವಾಗ 2026 ಇವಾಗ ಎಕ್ಸಾಮ್ ಬರಲಿಕ್ಕೆ ಬಂದಿದ್ದೀರಾ, ನೀವು ನೆಕ್ಸ್ಟ್ ಮಂತು ಎಕ್ಸಾಮ್ ಬರೀತೀರಾ ಅಂದರೆ ನೀವು ನಿಮ್ಮ ಒಂದು ಅಡ್ಮಿಷನ್ ಅಂದರೆ ಅಕಾಡೆಮಿಕ್ ಇಯರ್ ಬಂದುಬಿಟ್ಟು 2025 ಅಲ್ಲೇ ಸ್ಟಾರ್ಟ್ ಆಗಿದೆ ಅಂತ ಚೂಸ್ ಮಾಡ್ಕೊಳ್ಳಿ. ಇಲ್ಲಪ್ಪ ಈ ವರ್ಷ 2026 ಅಂದರೆ ಜಾನ್ವರಿಯಲ್ಲಿ ಫೆಬ್ರವರಿಯಲ್ಲಿ ಸ್ಟಾರ್ಟ್ ಆಗಿದೆ ಅಂದರೆ ಅದನ್ನು ಚೂಸ್ ಮಾಡ್ಕೊಳ್ಳಿ. ಇಫ್ ಇನ್ ಕೇಸ್ ನೀವು ನೆಕ್ಸ್ಟ್ ಇಯರ್ಗೆ ಅಪ್ಲೈ ಮಾಡ್ತೀರಾ ಅಂದರೆ ನಿಮ್ಮ ಒಂದು ಇವಾಗ ನೀವು ಆಲ್ರೆಡಿ ಎಕ್ಸಾಮನ್ನು ಬರೆದಿದ್ದೀರಾ, ಇನ್ನೇನು ರಿಸಲ್ಟ್ ವೇಟ್ ಮಾಡ್ತಾ ಇದ್ದಾರೆ, ಅಥವಾ ಫಸ್ಟ್ ಇಯರ್ ಎಕ್ಸಾಮನ್ನು ಬರೆದಿದೆ ಅಂದರೆ ಸ್ಪ್ರಿಂಗ್ 2026 ಅಂತ ಚೂಸ್ ಮಾಡ್ಕೊಳ್ಳಿ. ಸೊ ಇಲ್ಲಪ್ಪ ನೀವು ಈ ವರ್ಷಕ್ಕೆ ನಾನು ಅಪ್ಲೈ ಮಾಡೋದಿಲ್ಲ, ನೆಕ್ಸ್ಟ್ ಇಯರ್ಗೆ ಅಪ್ಲೈ ಮಾಡ್ತೀನಿ ಅಂದರೆ ಸ್ಪ್ರಿಂಗ್ 2027 ಅಂತ ಚೂಸ್ ಮಾಡ್ಕೊಳ್ಳಿ. ಸೊ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ತಪ್ಪಾಗಿ ಎಂಟರ್ ಮಾಡಲಿಕ್ಕೆ ಹೋಗಬೇಡಿ. ಅದನ್ನು ಕೇಳಿಬಿಟ್ಟು ಕ್ಲಾರಿಫೈ ಮಾಡಿಕೊಂಡ ನಂತರ ನೀವು ನಿಮ್ಮ ಒಂದು ಏನಂದರೆ ಡೌಟ್ಸನ್ನು ಕ್ಲಾರಿಫೈ ಮಾಡ್ಕೊಂಡ ನಂತರ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಿ. ಸೊ ಅಪ್ರಾಕ್ಸಿಮೇಟ್ ಮಂತ್ ಆ್ಯಂಡ್ ಇಯರ್ ಆಫ್ ಡಿಪಾರ್ಚರ್, ಫಾರ್ ಎಕ್ಸಾಂಪಲ್ ನಿಮ್ಮ ಒಂದು ಕೋರ್ಸ್ ಯಾವಾಗ ಎಂಡ್ ಆಗುತ್ತೆ, ನಿಮ್ಮ ಫೈನಲ್ ರಿಸಲ್ಟ್ ಅಥವಾ ನಿಮ್ಮ ಒಂದು ಕೋರ್ಸ್ ಎಂಡ್ ಯಾವಾಗ ಆಗುತ್ತೆ ಅನ್ನೋದನ್ನು ಕೂಡ ನೀವು ಚೂಸ್ ಮಾಡ್ಕೋಬೋದು. ಸೊ ಇಲ್ಲಿ ಅಪ್ ಟು ಡೇಟ್ 27ವರೆಗೆ, ಬಿಕಾಸ್ ಏನಂದರೆ ನೀವು 24 25 1 year, 25 to 26 2 year, 26 to 27 3 year. ಸೊ ಈ ಒಂದು 3 ಇಯರಲ್ಲಿ ಅಂದರೆ ನಿಮ್ಮ ಒಂದು 1 ವರ್ಷ ಇಷ್ಟರಲ್ಲೇ ಕಂಪ್ಲೀಟ್ ಆಗಿರಬೇಕು. ನೀವು ಸ್ಪ್ರಿಂಗ್ 2027 ಅಂತ ಚೂಸ್ ಮಾಡ್ಕೊಂಡ್ರಿ ಅಂದರೆ ಅದೇ 2027 ನಿಮ್ಮದು ಕೋರ್ಸ್ ಎಂಡ್ ಆಗಿರಲೇಬೇಕು. ಇಫ್ ಇನ್ ಕೇಸ್ ನೀವೇನಾದರೂ 26 ಚೂಸ್ ಮಾಡಿದರೆ 27ಗೆ ನಿಮ್ಮ ಒಂದು ಕೋರ್ಸ್ ಎಂಡ್ ಆಗುತ್ತೆ. ಇದನ್ನು ನೆನಪಿಟ್ಕೊಳ್ಳಿ, ಇಲ್ಲಿ ಏನು ಮಿಸ್ಟೇಕ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಸೊ ಇಷ್ಟೆಲ್ಲ ಆದ ನಂತರ ನೋಡ್ಬೋದು ಇಲ್ಲಿ ಯುವರ್ ಪಾಸ್ವರ್ಡ್ ಅಂತ ಇದೆ, ಎಂಟರ್ ಯುವರ್ ಪಾಸ್ವರ್ಡ್ ಅಂತ ಇದೆ. ಸೊ ಎಂಟರ್ ಪಾಸ್ವರ್ಡ್ ಅಂತ ಇದೆ. ಸೊ ನೀವು ಒಂದು ಸ್ಟ್ರಾಂಗ್ ಪಾಸ್ವರ್ಡನ್ನು ಸೆಟ್ ಮಾಡ್ಕೊಳ್ಳಿ. ಸೊ ಸ್ಟ್ರಾಂಗ್ ಪಾಸ್ವರ್ಡ್ ಸೆಟ್ ಆದ ನಂತರ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡ್ಬೋದು ಈ ಒಂದು ವೆಬ್ ಪೇಜ್ ಎಷ್ಟೊಂದು ಸೇಫ್ ಆ್ಯಂಡ್ ಸೆಕ್ಯೂರ್ ಇರುತ್ತೆ ಅಂದರೆ, ಸೊ ಯೂಸರ್ ಸ್ಟಿಲ್ ನಾಟ್ ಲಾಗ್ಡ್ ಇನ್ ಅಂತ ತೋರಿಸ್ತಾ ಇದೆ, ರೆಫರೆನ್ಸ್ ನಂಬರ್ ಕೂಡ ತೋರಿಸ್ತಾ ಇದೆ. ಫಾರ್ ಎಕ್ಸಾಂಪಲ್ ನಿಮ್ಮ ಒಂದು ಯೂಸರ್ ID ಮತ್ತು ಪಾಸ್ವರ್ಡನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಬೇರೆ ಯಾರಾದರೂ ಲಾಗಿನ್ ಆದರೂ ಕೂಡ ಇಲ್ಲಿ ನಿಮಗೆ ಇನ್ ಡೀಟೇಲ್ ಆಗಿ ಮೆಸೇಜ್ ಕೂಡ ಬರ್ತವೆ ಮತ್ತು ನೋಟಿಫಿಕೇಶನ್ ಕೂಡ ಬರ್ತವೆ. ಈ ರೀತಿ ಆಗಿರುತ್ತೆ. ಸೊ ಇದಾದ ನಂತರ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಪೂರ್ತಿ ನಿಮ್ಮ ಒಂದು ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡೋ ಒಂದು ಪ್ರೊಸೀಜರ್ ಇರುತ್ತೆ. ಸೊ ಹೇಗಂತಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಡೀಟೇಲ್ ಅಪ್ಲೋಡ್ ಮಾಡೋದು, ಅಟ್ ದಿ ಕೆಳಗಡೆ ಅದರ ಒಂದು ಆಧಾರ್ ಕಾರ್ಡ್ ಫೋಟೋನ ಅಪ್ಲೋಡ್ ಮಾಡಬೇಕು. ಸೊ ನೆಕ್ಸ್ಟ್ ಬಂದುಬಿಟ್ಟು ನಿಮ್ಮ ಒಂದು ಪ್ರೀವಿಯಸ್ ಇಯರ್ ಮಾರ್ಕ್ಸ್ ಡೀಟೇಲ್ಸ್ ಮತ್ತು ಅದರ ರಿಲೆವೆಂಟ್ ಡಾಕ್ಯುಮೆಂಟ್. ನೆಕ್ಸ್ಟ್ ಬಂದುಬಿಟ್ಟು ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ ಮತ್ತು ಅದರ ಒಂದು ಡಾಕ್ಯುಮೆಂಟ್. ನೆಕ್ಸ್ಟ್ ಒಂದು 3 ಕಾಲಮಲ್ಲಿ
ನಿಮಗೆ ನಾನು ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸನ್ನ ಇಲ್ಲಿ ಡೌನ್ಲೋಡ್ ಮಾಡಲಿಕ್ಕೆ ತೋರಿಸ್ತೀನಿ ನೋಡಿ. ಆ ಒಂದು ಡಾಕ್ಯುಮೆಂಟ್ಸನ್ನು ಮ್ಯಾಂಡೇಟರಿ ಆಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಳೇಬೇಕು. ಬಿಕಾಸ್ ಅದು ಬಂದುಬಿಟ್ಟು 100% ನಿಮಗೆ ಅಪ್ಲೈ ಮಾಡೋ ಟೈಮಲ್ಲಿ ಕೇಳ್ತಾರೆ ನೋಡಿ. ಫಸ್ಟ್ ಬಂದುಬಿಟ್ಟು ನೀವು ಇಲ್ಲಿ ಒಂದು ಸ್ಪೆಸಿಮನ್ ಅಂದರೆ ಡೆಲ್ಲಿ ಫೀಲ್ಡ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೋತೀರಾ. ಸೊ ಅದಾದ ನಂತರ ಇಲ್ಲಿ ನೋಡ್ಬೋದು ಫಾರ್ಮ್ 16 ಅಂತ ಒಂದಿದೆ. ಇದನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೊಂಬಿಟ್ಟು ಇದನ್ನು ಕೂಡ ಫಿಲ್ ಮಾಡಬೇಕಾಗುತ್ತೆ. ಸೊ ನೋಡ್ಬೋದು ನೀವು ಇಲ್ಲಿ ಪರ್ಟಿಕ್ಯುಲರ್ಲಿ ನಿಮ್ಮೊಂದು ಅಮೌಂಟ್ ಎಷ್ಟಿದೆ, ನಿಮ್ಮೊಂದು ಫೀ ರೆಸಿಪ್ಟಲ್ಲಿ ಯಾವ ರೀತಿ ಇದೆ ಅದನ್ನೆಲ್ಲ ನೋಡ್ಕೊಂಬಿಟ್ಟು ಸೊ ಇಲ್ಲಿ ನಿಮ್ಮೊಂದು ಸೈನನ್ನು ಮಾಡಿಬಿಟ್ಟು ನೀವು ಈ ಒಂದು ಇದಕ್ಕೆ ಅಪ್ಲೈ ಮಾಡ್ಬೋದು. ಆ್ಯಂಡ್ ಇನ್ನೊಂದು ಡಾಕ್ಯುಮೆಂಟ್ಸ್ ಏನಂದರೆ ಸೊ ನೋಡ್ಬೋದು ನೀವು ಇಲ್ಲಿ ಈ ಒಂದು ಡಾಕ್ಯುಮೆಂಟ್ ಬಂದುಬಿಟ್ಟು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಡಾಕ್ಯುಮೆಂಟ್ ಅಂತ. ನಿಮ್ಮ ಒಂದು ಫ್ಯಾಮಿಲಿ ಇನ್ಕಮ್ ಏನಾದರೂ ಹೆಚ್ಚಿಗೆ ಇತ್ತಂದರೆ ನೀವು ಅದನ್ನು ನೀವು ಅಲ್ಲ ನಮ್ಮದು ಇಷ್ಟಿಲ್ಲ ಅಂತ ತೋರಿಸಲಿಕ್ಕೆ ನಿಮ್ಮೊಂದು ನೋಡಿ ಇಲ್ಲಿ ನಿಮ್ಮ ಪ್ಲೀಸ್ ಮೆನ್ಷನ್ ಯುವರ್ ಫುಲ್ ನೇಮ್ ಅಂತ ಇದೆ ಅಲ್ವಾ. ಸೊ ಆ ಒಂದು ಕಾಲಮ್ ಮೇಲ್ಗಡೆ ನಿಮ್ಮ ನೇಮ್, ನಿಮ್ಮ ಒಂದು ಫುಲ್ ನೇಮ್, ಸ್ಟೂಡೆಂಟ್ ನೇಮ್ ಯಾವ ರೀತಿ ಇದೆ ಅದು, ನಿಮ್ಮ ಒಂದು ಏನಂದರೆ ಪ್ಲೀಸ್ ಮೆನ್ಷನ್ ದ ರೀಸನ್ ಫಾರ್ ನಾಟ್ ಫಿಲ್ಲಿಂಗ್ ದ ಸೇಮ್. ಈ ಒಂದು ಡೀಟೇಲ್ಸನ್ನು ಫಿಲ್ ಮಾಡಿಬಿಟ್ಟು ಇದನ್ನು ಕೂಡ ನೀವು ಸೈನ್ ಮಾಡಿ ಅಪ್ಡೇಟ್ ಮಾಡೋದಿರುತ್ತೆ. ಸೊ ಇಷ್ಟೆಲ್ಲ ಆದ ನಂತರ ಏನಪ್ಪ ಅಂತಂದರೆ ನಿಮ್ಮ ಒಂದು ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ನ ಹಾಕಿದ ನಂತರ ನಿಮಗೆ ವಿತಿನ್ 45 ಡೇಸಲ್ಲಿ ಒಂದು ಇಮೇಲ್ ಬರುತ್ತೆ. ಸೊ ಇಮೇಲ್ ಏನಿರುತ್ತೆ ಅಂದರೆ ನೀವು ಎಲಿಜಿಬಲ್ ಆಗಿದ್ದಿರೋ ಇಲ್ವೋ, ನೀವು ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ಡಿವಿಷನ್ಗೆ ಸೆಲೆಕ್ಷನ್ ಆಗಿದ್ರಾ, ನೆಕ್ಸ್ಟ್ ಪ್ರೊಸೀಜರ್ ಏನಿರುತ್ತೆ, ನೆಕ್ಸ್ಟ್ ನಿಮಗೆ ಏನಂತಂದರೆ ಮೇ ಬಿ ಟಾಟಾ ಟ್ರಸ್ಟ್ ಅವರ ಕಡೆಯಿಂದ ನಿಮಗೊಂದು ಕಾಲ್ ಬರುತ್ತೆ, ನಿಮ್ಮೊಂದು ಫ್ಯಾಮಿಲಿ ವೆರಿಫಿಕೇಷನ್ ಬ್ಯಾಕ್ಗ್ರೌಂಡ್ ಚೆಕ್ ಆಗುತ್ತೆ. ಅದಾದ ನಂತರ ನೀವು ಲೋನ್ ರಿಪೇ ಮಾಡಲಿಕ್ಕೆ ಎಷ್ಟು ಎಲಿಜಿಬಲ್ ಇದ್ದೀರಾ ಅಂದರೆ 45%, 35% ಅವ್ರು ನಿಮಗೆ ಸ್ಕಾಲರ್ಶಿಪ್ಪನ್ನು ಕೊಡ್ತಾರೆ. ಇನ್ನು ರಿಮೈನಿಂಗ್ ಅಮೌಂಟನ್ನು ನೀವು ರಿಪೇ ಮಾಡಲಿಕ್ಕೆ ಆಗುತ್ತಾ ಇಲ್ವಾ, ಈ ರೀತಿ ಪ್ರತಿಯೊಂದನ್ನು ನೀವು ಅವರು ವೆರಿಫೈ ಮಾಡ್ತಾರೆ. ಸೊ ಇದಾದ ನಂತರ ನಿಮಗೆ ಏನಪ್ಪ ಅಂತಂದರೆ ಮುಂದಿನ ಪ್ರೊಸೀಜರ್ ಆಗುತ್ತೆ. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.